ನಾನು ನಿನ್ನೆ ಹೇಳಿದ ಹುಡುಗಿ ಬಗ್ಗೆ ಕಂಡುಹಿಡ್ದ್ಯಾ? ಕಂಡಿಡ್ದಿದ್ದೀನಿ ಶೌರ್ಯ. ಮತ್ತೆ ಆ ಹುಡುಗಿ ಹೆಸರು ಕೋಮಲ. 10 ವರ್ಷಗಳಿಂದ ಆ ರೆಸಾರ್ಟ್ ನೋಡ್ಕೋತಿದಾರಂತೆ. ಅವಳು ಸಂಪದ ಅಲ್ಲ, ಕೋಮಲ ಅಂತ, ನನ್ನ ಓನ್ ಸಿಸ್ಟರ್. ಕೋಮಲ ಇವರು ಕನ್ನಡದವರು. ಹೌದಾ? ತುಂಬಾ ದಿನ ಆಯ್ತು ರೀ ಇಲ್ಲಿಗೆ ಕನ್ನಡದವ್ರು ಬಂದು. ಏನು ಹೊಸ್ದಾಗ್ ಮದ್ವೆ ಆಗಿದ್ಯಾ? ನಂಬೋದಕ್ಕೆ ಆಗ್ತಿಲ್ಲ ವಾಸು, ಅದು ಹಾಗೆ ಹೇಗಾಗತ್ತೆ? ಹೌದು ಶೌರ್ಯ, ನನಗೂ ನಂಬೋದಕ್ಕೆ ಆಗ್ಲಿಲ್ಲ. ಒಬ್ರಾಗಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ಕೋಬಹುದು, ಆದ್ರೆ ಅಲ್ಲಿರೋರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ನಿಮ್ ಜೊತೆ ಬಂದ್ಲಲ್ಲ, ಅವಳ ಹೆಸರೇನು? ಕೋಮಲ ಮೇಡಮ್ ಸರ್. ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವ್ರ ಅಕ್ಕನೇ ಇಲ್ಲಿ ಮ್ಯಾನೇಜರ್ ಮೇಡಮ್. ಕೋಮಲ ಮೇಡಮ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದ್ಸಲ ಪ್ರಾಪರ್ ಆಗಿ ಚೆಕ್ ಮಾಡು. ಆಗ್ಲೇ ಶೌರ್ಯ. ಏನು ಆಫೀಸರ್, ಏನಾಯ್ತು? ವಾಸುಗೆ ಫೋನ್ ಮಾಡಿದ್ದೆ, ಆ ಹುಡುಗಿ ಬಗ್ಗೆ ತಿಳ್ಕೊ ಅಂತ. ವಾಸುಗೆ ಡೀಟೇಲ್ಸ್ ಕಳಿಸಿದ್ದೆ ಅಂತ ಹೇಳಿದ್ನಲ್ಲ. ಹೌದು, ಏನಾದ್ರೂ ಗೊತ್ತಾಯ್ತು ಆಫೀಸರ್? ನಾವ್ ಅನ್ಕೊಂಡ ಹಾಗೆ ಅವಳು ಸಂಪದನೇನಾ? ಇಲ್ಲ ಕಲ್ಯಾಣಿ, ಆ ಹುಡುಗಿ ಹೇಳ್ತಿರೋದು ನಿಜಾನೇ. ನಮ್ಮವ್ರು ಮಾಡಿರೋ ಎಂಕ್ವೈರಿಲಿ ಆ ಹುಡುಗಿ ಹೆಸರು ಕೋಮಲಿ. ಆ ಅಕ್ಕ ತಂಗಿ ಇಬ್ರು ಇಲ್ಲೇ 10 ವರ್ಷದಿಂದ ಇದ್ದಾರೆ ಅಂತ ಗೊತ್ತಾಗಿದೆ. ಇಲ್ಲ ಆಫೀಸರ್, ನನ್ಗೆ ಯಾಕೋ ಅವಳು ಸಂಪದಾನೇ ಅನ್ನಿಸ್ತಾ ಇದೆ. ವಾಸು ಎಂಕ್ವೈರಿ ಮಾಡಿ ಹೇಳಿದಾನೆ ಅಂದ್ರೆ ಅದು ನಿಜಾನೇ ಆಗಿರುತ್ತೆ ಕಲ್ಯಾಣಿ. ಪಾಪ, ನಾವೇ ಅನಾವಶ್ಯಕವಾಗಿ ಆ ಹುಡುಗಿನ ಅನುಮಾನಿಸಿದ್ವಿ. ಅವಳು ಸಂಪದ ಅಲ್ಲ ಅನ್ನೋ ಕ್ಲಾರಿಟಿ ಬಂತು. ಅದಕ್ಕೋಸ್ಕರ ನೀನೀಗ ಟೆನ್ಷನ್ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕೂಲ್. ಸಿದ್ದು, ನನ್ನ ಜೈಲ್ಗೆ ಹಾಕಿರೋ ತರ ಇದೆ. ಅಲ್ಲ, ನಾವ್ ಅವತ್ತೇ ಈ ದೇಶ ಬಿಟ್ಟು ಹೊರಟು ಹೋಗಿದ್ರೆ ಇವತ್ತು ಈ ಕಷ್ಟನೇ ಇರ್ತಿರ್ಲಿಲ್ಲ ಅಲ್ವಾ? ಉಳ್ದಿರೋ ಕೆಲ್ಸನ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಅಲ್ವಾ ಇರೋದು. ನಮ್ ಕೆಲ್ಸ ಎಲ್ಲ ಪ್ರಯತ್ನದ ಹಂತದಲ್ಲೇ ನಿಂತು ಹೋಗ್ತಿದೆ ಸಿದ್ದು. ಅವಕಾಶ ನಮ್ಮ ಹತ್ರ ಕಣ್ಣ ಮುಚ್ಚಾಲೆ ಆಡ್ತಿದೆ ಸ್ಯಾಮ್. ನಮ್ ದಿನ ಅಂತ ಬಂದಿದ್ದ ದಿನ ಕೆಲ್ಸ ಪೂರ್ತಿ ಮಾಡ್ಕೊಂಡು ನೀನ್ ಹೇಳ್ದಂಗೆ ಹೊರಟೋಗೋಣ. ಆ ವಿಷಯ ಆಮೇಲೆ. ಹೀಗ್ ರೂಮಲ್ಲೇ ಇದ್ದು ಬೇಜಾರಾಗ್ತದೆ ಸಿದ್ದು. ಹೊರಗಡೆ ಹೋಗೋಣ ಬಾ. ಆ ಶೌರ್ಯ ಅವ್ರು ಇದೇ ರೆಸಾರ್ಟ್ ಅಲ್ಲಿ ಇದ್ದಾರೆ ಸ್ಯಾಮ್, ಮರ್ತೋಗಿದ್ಯಾ? ಮರ್ತೋಗಿಲ್ಲ. ಹೀಗ್ ದಿನ ಎಲ್ಲ ರೂಮಲ್ಲೇ ಕೂತ್ಕೋಬೇಕು ಅಂದ್ರೆ ನನಗ್ ಬೋರ್ ಆಗುತ್ತೆ. ಮ್ಯೂಸಿಕ್ ಏನೋ ಕೇಳಿಸ್ತಿದೆ, ಸ್ವಲ್ಪ ಹೊತ್ತು ಕೇಳಿ ಬರ್ತೀನಿ. ಸ್ಯಾಮ್, ಬೇಡ ಸ್ಯಾಮ್, ಅವ್ರು ನೋಡಿದ್ರೆ ರಿಸ್ಕ್ ಆಗುತ್ತೆ. ಅವ್ರು ನೋಡ್ದೇ ಇರೋ ಹಾಗೆ ಮಾಸ್ಕ್ ಹಾಕೋತೀನಿ ಬಿಡು. ಸ್ಯಾಮ್ ನಿಂತ್ಕೋ ಸ್ಯಾಮ್, ನಾನು ಹೇಳೋದ್ ಕೇಳು. ಸ್ಯಾಮ್, ಮಾಸ್ಕ್ ಹಾಕೋತೀನಿ ಬಿಡು ಸಿದ್ದು. ಸ್ಯಾಮ್, ನಾನು ಹೇಳೋದ್ ಕೇಳು.
ಇದಕ್ಕೆ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ದು. ಅವರು ಕೂಡ ನಮ್ಮ ಎದುರುಗಡೆ ರೂಮಲ್ಲೇ ಇದ್ದಾರೆ ಅಂದರೆ ನಾವು ಇನ್ನೂ ಹುಷಾರಾಗಿರ್ಬೇಕು ಸ್ಯಾಮ್. ತುಂಬಾ ಚೆನ್ನಾಗಿದೆಯಲ್ಲ ಆಫೀಸರ್? ಹೌದು. ಎಷ್ಟೋ ದಿನಗಳಾದ್ಮೇಲೆ ತುಂಬಾ ನೆಮ್ಮದಿ ಅನಿಸ್ತಾ ಇದೆ. ಹೇಗಿದೆ ನಮ್ಮ ಈ ಟ್ರೆಡಿಷನಲ್ ಮ್ಯೂಸಿಕ್ ನೈಟ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಾಳೆ ಅಡ್ವೆಂಚರ್ ಡೇ, ಗಾಳಿಲಿ ಹಾರಾಡ್ತೀರಾ. ಅದೇನು, ನಾಳೆ ಹಿಲ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದೀನಲ್ಲ, ಅಲ್ಲಿ ಪ್ಯಾರಾಗ್ಲೈಡಿಂಗ್ ಇರುತ್ತೆ. ಆಕಾಶದಲ್ಲಿ ಪಕ್ಷಿ ಹಾಗೆ ಹಾರೋದು ತುಂಬಾ ಚೆನ್ನಾಗಿರುತ್ತೆ. ವಾವ್, ನಾನು ಯಾವಾಗಲೂ ಟ್ರೈನಿಂಗ್ ಅಲ್ಲಿ ಇರ್ಬೇಕಾದ್ರೆ ಪ್ಯಾರಾಗ್ಲೈಡಿಂಗ್ ಮಾಡಿದ್ದೆ. ಮತ್ತೆ ಎಷ್ಟೋ ದಿನ ಆದ್ಮೇಲೆ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಆಸೆ ಈಡೇರುತ್ತೆ. ಹೋಗಿ ಬೇಗ ಮಲ್ಕೊಳ್ಳಿ. ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಓಕೆನಾ? ಓಕೆ ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಕಲ್ಯಾಣಿ ಬಾ. ಪ್ಯಾರಾಗ್ಲೈಡಿಂಗ್ ಮಾಡಕ್ ಹೋಗ್ತಿದ್ದೀರಾ? ಕತ್ತೆ ತರ ಬೆಳ್ತಿದ್ರ ಆಫೀಸರ್. ನಿಮಗ್ ಬಣ್ಣ ಹಾಕೋಕೋ ಬರಲ್ಲ. ಹಾ, ನೆನ್ನೆ ಮೊನ್ನೆ ಕಲ್ತಿರೋಳ್ ನೀನು ಕೂಡ ನನಗೆ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿಯಲ್ಲ. ಯಾವಾಗ ಕಲ್ತೆ ಅನ್ನೋದಲ್ಲ ಆಫೀಸರ್, ರಂಗೋಲಿ ಹಾಕ್ತಿದೇನಾ ಇಲ್ವಾ? ಅಬ್ಬಬ್ಬಾ, ಸರಿ ಮೇಡಮ್. ಆಫೀಸರ್, ಕೆನ್ನೆ ಮೇಲೆ ಏನದು? ಏನಿದೆ? ಇರಿ, ನಾನು ನೋಡ್ತೀನಿ. ಇಲ್ಲಿ ಈಗಷ್ಟೇ ಅಯ್ಯೋ ಸಾರಿ ಆಫೀಸರ್, ನೋಡ್ಕೊಳ್ಳಿಲ್ಲ. ಏಯ್ ಕೋತಿ, ನಿನ್ ಕೋತಿ ಚೇಷ್ಟೆ ನನಗೆ ಗೊತ್ತಿಲ್ವಾ? ನಿನ್ನ ಏಯ್ ನಿಂತ್ಕೋ. ಆಫೀಸರ್ ಬೇಡ ಆಫೀಸರ್. ನಿಂತ್ಕೋ.
ಆಫೀಸರ್, ನನಗೆ ಬಣ್ಣ ಹಚ್ತೀಯಾ? ಸಾರಿ ಆಫೀಸರ್, ಸಾರಿ 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 ಆಫೀಸರ್. ಏನಮ್ಮವ್ರೆ, ನಿಮ್ಮಷ್ಟಕ್ಕೆ ನೀವೇನಾಗ್ತಾ ಇದ್ದೀರಾ? ಶೌರ್ಯ ಕಲ್ಯಾಣಿ ನೆನಪಾದ್ರು ಬಾಲಾಜಿ. ಶೌರ್ಯ ಸಾರು ಕಲ್ಯಾಣಿ ಅಮ್ಮವ್ರು ಹೋಗಿ 2 ದಿನ ಆಗಿದೆ. ಆದ್ರೆ ನಿಮಗೆ 1 ವರ್ಷನೇ ಆದಾಗಿದೆಯಲ್ವಾ? ತಾಯಿ ಮನ್ಸು ಹಾಗೆ ಬಾಲಾಜಿ. ಮಕ್ಕಳು ಬೆಳಿಬೇಕು, ದೊಡ್ಡವರಾಗಬೇಕು, ಸಂತೋಷವಾಗಿರ್ಬೇಕು ಅಂತ ಮಿಡಿತಾ ಇರುತ್ತೆ. ಅವರು ದೂರ ಆದ್ರೆ ಮಾತ್ರ ತಡ್ಕೊಳ್ಳೋದಿಲ್ಲ. ತುಂಬಾ ಬೇಜಾರು ಮಾಡ್ಕೋಬೇಡಿ ಅಮ್ಮವ್ರೆ, ಇನ್ 3 ದಿನದಲ್ಲಿ ಬಂದ್ಬಿಡ್ತಾರಲ್ವಾ? ಅನುಪಮ ಅಮ್ಮನ್ಗೆ ಕಲ್ಯಾಣಿ ಶೌರ್ಯ ನೆನಪಾಗಬಾರ್ದು ಅಂದ್ರೆ ನಾವು ಹಬ್ಬನ ಚೆನ್ನಾಗಿ ಮಾಡಿದ್ರೆ ಸಾಕು. ನಾವಿಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ ಅಂತ ವಿಡಿಯೋ ಮಾಡಿ ಕಲ್ಯಾಣಿಗೆ ಕಳಿಸ್ಕೊಡೋಣ. ಏನಂತೀಯಮ್ಮ? ಬಾಲಾಜಿ, ಬೇಗ ನಿನ್ ಕೆಲ್ಸಗಳನ್ನ ಮುಗಿಸು, ನಾನು ಪೂಜೆ ಮಾಡ್ಬೇಕಿದೆ. ಸರಿ ಅಮ್ಮವ್ರೆ. ಅದು ಅವಳ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನೇ ನೋಡ್ತಿದ್ದೆ. ಹೌದೌದು, ಕಣ್ಣಲ್ಲಿ ಧೂಳು ಬಿದ್ದಿತ್ತಷ್ಟೇ. ಇನ್ನು ಬಂದಿರೋ ಹಾಗಿಲ್ಲ ಅಲ್ವಾ ಮೇಡಮ್ ಆಫೀಸರ್ ಅವರು? ನೀವದನ್ನ ತೆಗೆದು ಬೇಗ ಬಂದ್ಬಿಡಿ, ಪ್ಯಾರಾಗ್ಲೈಡಿಂಗ್ ಹೋಗೋಣ. ಇರು. ಇಲ್ಲ ಇಲ್ಲ ಕೋಮ್ಲಾ, ಇರಿ ಬರ್ತೀವಿ. ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ಅರೆ ಧೂಳ್ ಹೋಯ್ತು, ಬನ್ನಿ ಹೋಗೋಣ. ಆಫೀಸ್ ಅವ್ರು ತೆಗಿದ್ದೇನೆ, ಅದು ಹೋಗ್ಬಾರ್ದಲ್ವಾ? ಹೇಗ್ ಹೋಯ್ತದು? ನೋಡಿ ಆಫೀಸರ್, ನಿಮ್ಮಿಂದ ಕೋಮ್ಲಾ ಕೂಡ ನನ್ನ ಆಡ್ಕೋತಿದ್ದಾರೆ. ಅಯ್ಯೋ ಪಾಪ, ಮಧ್ಯದಲ್ಲಿ ಸರಿಗೆ ಯಾಕೆ ಬೈತಿದ್ದೀರಾ? ಏನೋ ನಿಮ್ಮನ್ನ ರೇಗ್ಸೋದಕ್ ಹಾಗೆ ಹೇಳ್ದೆ. ಫೀಲ್ ಆಗಿದ್ರೆ ಸಾರಿ. ಹೇ ಚೇಚೆ, ಹಾಗೇನಿಲ್ಲ ಕೋಮ್ಲಿ, ಹೋಗೋಣ ನಡೀರಿ. ಹಬ್ಬ ಹಬ್ಬ ಅಂದ್ರೆ ಸಾಕಮ್ಮವ್ರೆ, ರೇಟ್ನ ಆಕಾಶಕ್ಕೆ ಏರಿಸ್ಬಿಡ್ತಾರೆ. ಏನ್ ಕೇಳಿದ್ರು ಸರಿ, 1ಕ್ಕೆ 10 ಪಟ್ಟು ಜಾಸ್ತಿ. ಸರಿ ಬಿಡು,
₹10 ಸಂಪಾದನೆ ಮಾಡ್ಕೊಂಡು ಅವ್ರು ಕೂಡ ಹಬ್ಬ ಮಾಡ್ಬೇಕಲ್ವಾ? ಇದನ್ನ ಸಂಪಾದನೆ ಅನ್ನಲ್ಲಮ್ಮ, ದೋಚೋದು ಅಂತಾರೆ. ಹಬ್ಬದ ದಿನ ಖರ್ಚು ಮಾಡೋ ಪ್ರತಿ ರೂಪಾಯಿ ಕೂಡ ದೇವ್ರಿಗೋಸ್ಕರ ಖರ್ಚು ಮಾಡ್ದ ಹಾಗೆ. ಅದಕ್ಕೆ ಖರ್ಚಿನ ಬಗ್ಗೆ ಯೋಚನೆ ಮಾಡಬಾರ್ದು. ರೇಟ್ ಜಾಸ್ತಿ ಹೇಳಿದ್ರು ಅಂತ ಹಾಗೆ ಬಿಟ್ಬಿಟ್ಯಾ, ಇಲ್ಲ ತಗೊಂಡ್ ಬಂದ್ಯಾ? ಇಲ್ಲ ಮೊರೆ, ಎಲ್ಲ ತಂದಿದ್ದೀನಿ, ಹೊರಗಡೆ ಇದೆ. ಇನ್ನು ಎಷ್ಟು ಖರ್ಚಾದ್ರೂ ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ದೆ ತೋರಣಗಳನ್ನ ಕಟ್ಟಿ ಮನೆನ ಚೆನ್ನಾಗಿ ಅಲಂಕಾರ ಮಾಡು. ಆಗ್ಲಿ ಅಮ್ಮರೆ. ಹುಷಾರು. ಹಾ, ಓಕೆ. Come on, officer.